ಹರಿ ಓಂ. ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ. ಇವತ್ತು ನಾವು ಈ ಯೌವನವನ್ನು ಕಾಪಾಡಿಕೊಳ್ಳಲು ಯಾವ ಕ್ರಿಯೆಯನ್ನು ಪ್ರತಿನಿತ್ಯ ಮಾಡಬೇಕು ಅನ್ನೋ ವಿಚಾರವಾಗಿ ತಿಳಿದುಕೊಳ್ಳೋಣ. ವರ್ಷಗಳು ಕಳೆದಂತೆಲ್ಲ ನಮಗೆ ವಯಸ್ಸಾಗ್ತಾ ಇರುತ್ತೆ, ಶಕ್ತಿ ಕುಂದುತ್ತಾ ಇರುತ್ತೆ, ಮತ್ತು ರೋಗ ಜಾಸ್ತಿ ಆಗಾಗ ಕಾಡ್ತಾ ಇರುತ್ತೆ. ಇದರಿಂದ ನಾವು ಬಚಾವ್ ಆಗಲಿಕ್ಕೆ ಒಂದು ದಾರಿ ಇದೆ. ಅದೇನು ಅಂತ ಹೇಳಿದರೆ, ನಮ್ಮ ಬಲಗೈಯಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಬಲಗೈ ಮಣಿಕಟ್ಟು, ಇದು ಮೊಳಕೈ. ಈ ಮಣಿಕಟ್ಟು ಮತ್ತು ಮೊಳಕೈ ಮಧ್ಯದಲ್ಲಿ 1 ಇಂಚು ಅಗಲ ಒಂದು ಬಿಂದು ಇದೆ. ಅದನ್ನು ಚೇತನಾ ಬಿಂದು ಅಂತ ಕರಿತೀವಿ. ಈ ಬಿಂದುವನ್ನು ನೀವು 2 ನಿಮಿಷ ಕಾಲ ಈ ಥರ ಒತ್ತಬೇಕು ಬಿಡಬೇಕು, ಒತ್ತಬೇಕು ಬಿಡಬೇಕು, ಒತ್ತಬೇಕು ಬಿಡಬೇಕು, ಒತ್ತಬೇಕು ಬಿಡಬೇಕು. ಈ ರೀತಿ 2 ನಿಮಿಷ ಕಾಲ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಬಲಗೈಯಿಂದ ಎನರ್ಜಿ ಖಾಲಿಯಾಗ್ತಾ ಇರುತ್ತೆ. ಖಾಲಿಯಾಗುವುದು ನಿಂತು ಎನರ್ಜಿ ನಮ್ಮಲ್ಲೇ ಉಳಿಯುತ್ತೆ. ಆಗ ನಮಗೆ ಸುಸ್ತು ಮತ್ತು ನಿಶ್ಶಕ್ತಿ ಇವೆಲ್ಲ ಉಂಟಾಗುವುದಿಲ್ಲ. ಮತ್ತು 40 ವರ್ಷದ ನಂತರ ಎನರ್ಜಿ ಜಾಸ್ತಿ ಖಾಲಿಯಾಗ್ತಾ ಇರುತ್ತೆ. ಸೊ 40 ವರ್ಷ ಒಳಗಿರುವಂಥವರು, 40 ವರ್ಷ ದಾಟಿರುವಂಥವರು ಪ್ರತಿನಿತ್ಯ ಈ ಒಂದು ಆಕ್ಯುಪ್ರೆಷರ್ ಕ್ರಿಯೆಯನ್ನು 2 ನಿಮಿಷ ಕಾಲ ಮಾಡಿಕೊಂಡ ಪಕ್ಷದಲ್ಲಿ ನಾವು ನವತಾರುಣ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ. ಸೊ ಇಂತಹ ಸುಂದರವಾದ ಆಕ್ಯುಪ್ರೆಷರ್ ಕ್ರಿಯೆಯನ್ನು ಪ್ರತಿನಿತ್ಯ ನೀವು 2 ನಿಮಿಷಗಳ ಕಾಲ ಮಾಡಿಕೊಂಡು ನವತಾರುಣ್ಯವನ್ನು ಕಾಪಾಡಿಕೊಂಡು ಉತ್ಸಾಹಭರಿತರಾಗಿ ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ತಮಗೆಲ್ಲ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.